ವಿದ್ಯಾರ್ಥಿಗಳು, ಅವರು ನಮ್ಗೆ ಒಳ್ಳೆಯದನ್ನ ಮಾಡಿದ್ದಾರೆ. ಆದ್ರೆ ನೀವ್ ಹೇಳ್ತಿರೋದು ನೋಡಿದ್ರೆ ಆ ರೀತಿ ನಮ್ಮ ಮನೆ ಮಠ ಅರಾದ್ರೆ ನಾವು ಖಂಡಿತ ಬದುಕಿರಲ್ಲ ಸರ್. ಖಂಡಿತ ಬದುಕಿರಲ್ಲ ಅಂತಂದ್ರ ಏನ್ ಮಾಡ್ತೀರಾ ಯೋಚನೆ ಮಾಡಿ. ಈಗ ಒಂದು ಸಂತೋಷ ಸುದ್ದಿ ಇದೆ. ನಿಮ್ ತಂದೆ ಸ್ವಲ್ಪ ದಿನದಲ್ಲಿ ಸ್ವಲ್ಪ ನಮ್ಮ ಬ್ಯಾಂಕಲ್ಲಿ ಹಣ ಇಟ್ಟಿದ್ರು. ಅದು ಈಗ ಅದು ಒಂದು 30 ಲಕ್ಷ ಅಷ್ಟು ದುಡ್ಡು ಬೆಳೆದಿದೆ. ಈಗ ನಿಮ್ಮ ತಂದೆ ತಾಯಿಗಳು ಕರ್ಕೊಂಬಂದ್ರೆ ಅದರಿಂದ ಒಂದು ಪಾರಾಗ್ಬೋದು ನೋಡಿ. ನಾ ಬರ್ತೀನಿ ಈಗ. ಅಯ್ಯೋ 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 ರೀ, ನಿಮ್ ತಂದೆಯವ್ರ ಹೆಸರಿಗೆ 30 ಲಕ್ಷ ಬಂದಿದೆಯಂತೆ. ಬನ್ರಿ ಹೋಗಿ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಎಲ್ಲಿದ್ದಾರೆ ಅಂತ ಕರ್ಕೊಂಡ್ ಬರೋಣ. ನಿನ್ನಂತ ಮನಾಳೆಂಟಿ ಮಾತು ಕೇಳ್ಕೊಂಡು ನನ್ ದೇವರಂತ ತಂದೆ ತಾಯಿನ ನನ್ ಬೀದಿ ಪಾಲು ಮಾಡ್ಬಿಟ್ಟೆ ಕಣೆ. ನಿನ್ ಸೌಂದರ್ಯ ಮಾರೋಗಿ ಮೋಸ ಹೋಗೋರ್ಗೆಲ್ಲ ನನ್ನಂತ ಕಣೆ ಪರೀಕ್ಷೆ ಇಟ್ಟಿದ್ದಾನೆ ಭಗವಂತ. ಅವತ್ತು ನನ್ನ ತಾಯಿಗೆ ನಾನ್ ಮಾಡಿದ ಪಾಪ ಕಣೆ ಇವತ್ತು ನನ್ನನ್ನ ಈ ಸ್ಥಿತಿಗೆ ತಂದು ನಿಂತಿರೋದು. ಇದಕ್ಕೆಲ್ಲ ನೀನೇ ಕಾರಣ. ಇಲ್ಲ, ನೀನ್ ಬದುಕಿರ್ಬಾರ್ದು ರೀ. ನಮ್ಮಪ್ಪ ಈ ರೀತಿ ಎಲ್ಲ ಮೋಸ ಮಾಡಲ್ಲ ರೀ. ಖಂಡಿತವಾಗ್ಲೂ ಹಣ ಕಟ್ಟಿರ್ತಾರೆ. ಇದ್ರಲ್ಲಿ ಏನೋ ಡಬಲ್ ಗೇಮ್ ನಡೀತಾ ಇದೆ. ಆ ಬ್ಯಾಂಕ್ ಮ್ಯಾನೇಜರ್ಗೆ ಏನೋ ಬಂದಿರೋದು ನಿಮ್ಮ ಅಪ್ಪನ ಪರ ವೈದ್ಯ ಮಾತಾಡೋಕೆ. ಇದ್ರಲ್ಲಿ ನಿಮ್ಮ ಅಪ್ಪಂದೆ ಏನೋ ಗೋಲ್ಮಾಲ್ ಮಾಡಿದ್ದಾರೆ. ಫಸ್ಟ್ ನಿಮ್ಮ ಅಪ್ಪಂಗ ಒಂದ್ ಗತಿ ಕಾಣಿಸಿ. ಇಲ್ಲ ಕಡೆ ನೀನ್ ಇರ್ಬಾರ್ದು, ನೀನ್ ಬದುಕಿರ್ಬಾರ್ದು ಕಡೆ. ನೋಡ್ರಿ, ನನ್ನ ಹೊಡಿರಿ, ಸಾಯಿಸ್ರಿ, ನಿಮ್ಮ ಕೈಯಲ್ಲಿ ನನ್ನ ಸಾಯಿಸ್ಬಿಡಿ. ನಾನು ದ್ರೋಹಿ, ನಾನು ಪಾಪಿ, ನನ್ನಂತೋಳು ಬದುಕಿರ್ಬಾರ್ದು ರೀ. ಅಪ್ಪನ ಮಾತಿಗೆ ಬೆಲೆ ಕೊಟ್ಟು ಮುತ್ತಿನಂತ ಇದ್ದೆ ಈ ಸಂಸಾರನ ನುಚ್ಚು ನೂರು ಮಾಡ್ಬಿಟ್ಟೆ. ನನ್ನಂತೋಳು ಬದುಕಿರ್ಬಾರ್ದು ರೀ. ನಾನು ಈಗಲೇ ಸಾಯ್ತೀನಿ, ನಾನು ಈಗಲೇ ಸಾಯ್ತೀನಿ. ನೀನ್ ಸತ್ರೆ ನಾನು ಬರ್ತೀನಿ ಕಡೆ. ಇದ್ರಲ್ಲಿ ನೀನ್ ಒಬ್ಳೆ ತಪ್ಪು ಮಾಡಿಲ್ಲ. ನಿನ್ನ ಕೇಳಿ ನಾನು ಕೂಡ ತಪ್ಪು ಮಾಡಿದೀನಿ. ಇಲ್ಲ ಕಣೆ, ನಮಗ್ ಕ್ಷಮೆನೇ ಇಲ್ಲ. ನಡಿಗೆ ಹೋಗ್ ಸಾಯೋಣ. ಹೌದು ರೀ. ನೋಡಿ, ಅತ್ತೆ ಮಾವನ 2 ಕಣ್ಣುಗಳಂತೆ ಹೆತ್ತ ತಂದೆ ತಾಯಿ ರೀತಿ ನೋಡ್ಕೋಬೇಕು. ನನ್ನಂತ ಹೆಣ್ಣು ಯಾರಿದಾರೋ ಅವ್ರಿಗೆಲ್ಲ ಇದೇ ಮಾದರಿ ಆಗ್ಬೇಕು. ಬನ್ನಿ ಸಾಯೋಣ. ಅಲ್ಲ ದೀಪ, ಬ್ಯಾಂಕ್ ಮ್ಯಾನೇಜರ್ ಹೇಳ್ದಂಗೆ 30 ಲಕ್ಷ ಹಣ ಐತೆ ಅಂತ ನಾನು ಹೋಗಿ ಅವ್ರನ್ನ ಇವಾಗ ಯಾವ ಬಾಯಿಲ್ ಕೇಳಲೇನೆ, ಯಾವ ಬಾಯಿಲ್ ಕೇಳಲಿ? ಇಲ್ಲ, ನನ್ನ ಕೈಲಿ ಆಗಲ್ಲ. ನಮ್ಮ ತಂದೆನ ಹಣ ಕೊಡಿ ಅಂತ ನನ್ನ ಕೈ ಕೇಳಕ್ ಆಗಲ್ಲ. ಹೌದು ರೀ, ಅವ್ರಗಳಿಗೆಲ್ಲ ನಾವು ಮುಖ ತೋರ್ಸಲಿರೋಷ್ಟು ದೊಡ್ಡ ತಪ್ಪು ಮಾಡಿದೀವಿ. ಅದಕ್ಕೆ ನಮಗ್ ನಾವೇ ಸರಿಯಾಗಿ ಶಿಕ್ಷೆ ಕೊಟ್ಕೊಳ್ಳೋಣ. ಬನ್ರಿ ರೀ, 1 ನಿಮಿಷ ಇರಿ, ನಾನು ಒಳಗಡೆ ಹೋಗಿ ಬಂದೆ. ನಮ್ಮನ್ನ ಕ್ಷಮಿಸಿ. ಮುಂದಿನ ಜನ್ಮದಲ್ಲಾದ್ರೂ ನಿಮ್ಮ ಮಕ್ಕಳಾಗ್ಬಿಟ್ಟಿ ನಿಮ್ ಋಣ ತೀರ್ತೀವಿ. ಆ ಭಗವಂತ ನಿಮ್ಗೆ ನಮ್ಮ ಯಾವ ಮರೆಯೋ ಶಕ್ತಿನ ಕೊಡ್ಲಿ. ದಯವಿಟ್ಟು ನನ್ನ ಕ್ಷಮಿಸಿ. ಮೋಸ ವಂಚನ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಮೋಸ ವಂಚನ ದ್ರೋಹಗಳನ್ನು ಬಿಟ್ಟು ಜಗದಲ್ಲಿ, ಕಣ್ಣು ಗುಡಿಯಲ್ಲಿ ಕಣ್ಣು ಮುಚ್ಚಿ ಶಿಲೆಯಾಗಲು ತಾನಿಲ್ಲಿ. ಯಾವ ಶಿಲ್ಪಿ ಕೆತ್ತಿದನು ಈ ಲೋಕದ ಚಿತ್ರಗಳ, ಎಷ್ಟು ಒಳ್ಳೆಸಬೇಕು ಅವನ ಗುಣಗಾನ, ಅವನ
ದಾರಿಲಿ ಬ್ಯಾಂಕ್ ಮ್ಯಾನೇಜರ್ ಸಿಕ್ಕಿದ್ರು. ಎಲ್ಲ ವಿಚಾರ ಹೇಳಿ ಈ ಸಮಯದಲ್ಲಿ ಇದೇ ನಿರ್ಧಾರಕ್ಕೆ ಬಂದಿರ್ತೀರಾ ಅಂತ ನಾನು ತಿಳ್ಕೊಂಡು ಓಡ್ ಬಂದೆ. ಆದ್ರೆ ದೇವ್ರು ದೊಡ್ಡವರು, ಇಲ್ಲಿ ಅದೇ ನಡೆದಿದೆ. ಸರಿಯಾದ ಟೈಮಿಗೆ ಬಂದೆ. ಸುಂದರ್, ನಾನು ನಿಮಗೆ ಎಷ್ಟು ದೊಡ್ಡ ಅನ್ಯಾಯ ಮಾಡಿದ್ದೀನಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಸುಂದರ್, ನಾವು ಪಾಪಿಗಳು ಕಣೋ, ನಾವು ಬದುಕಿರ್ಬಾರ್ದು ಕಣೋ. ನಮ್ಮನ್ನ ಯಾಕೋ ನೀನ್ ಬದುಕಿದ್ದೆ ಅಣ್ಣ. ಅದಕ್ಕೆ ಯಾವ ಕಾಲಕ್ಕೆ ಏನೇನ್ ಆಗ್ಬೇಕು ಅದೇ ಆಗ್ತಿರ್ಬೇಕು. ನಾವು ತಿಳ್ಕೊಂಡಿರೋದು ತಪ್ಪು. ನಾವು ಮಕ್ಕಳಾಗಿ ತಂದೆ ತಾಯಿಗೆ ಕೊಡ್ಬೇಕಾದ್ರೆ ಕರ್ತವ್ಯವನ್ನು ಮರೆತು ನಮ್ಮದೇ ಆದ ಸುಖ ದುಃಖ ಅನ್ನೋದಲ್ಲಿ ಪಾಲ್ಗೊಂಡ್ರೆ ಆ ಕಡೆ ಅವ್ರಿಗೂ ಸುಖವಿಲ್ಲ, ಈ ಕಡೆ ನಮಗೂ ಸುಖವಿಲ್ಲ. ಅವರ ನೆಟ್ಟುಸಿರು ನಮ್ಮನ್ನ ಕಾಡದೆ ಬಿಡಲ್ಲ. ಬನ್ನಿ, ಆಗಿರೋ ತಪ್ಪಿಗೆ ಕ್ಷಮಾಪಣೆ ಕೇಳಿ ಎಲ್ಲರೂ ಒಂದಾಗಿ ಬೇಡ. ಬನ್ನಿ, ಅಪ್ಪ ಅಮ್ಮನ ಹತ್ರ ಹೋಗೋಣ. ಸುಂದರ್, ನೀನ್ ಹೋಗಿರು, ನಾನು ಹೋಗಿ ಇವ್ರಪ್ಪ ಆ ಉಗ್ರಪ್ಪನಿಗೆ ಸರಿಯಾದ ಬುದ್ಧಿ ಕಲ್ಸ್ ಬರ್ತೀವಿ. ಬಾರೆ, ಬಾ, ಇವತ್ತು ನಿಮ್ಮಪ್ಪ ಒಂದ್ ಗತಿ ಕಾಣಿಸೇ ಬಿಡೋಣ. ಹೋಗೋರ್ಲಾಲೆ ಎಲ್ಲ ಅವ್ರದೇ ಆಡ್ತಾವ್ರ, ನಮ್ದು ಆಡೋದು ಯಾವಾಗಲೇ ಸುಮ್ಮನೆ ಬಹುನ ಸಿಂಗಾರಿ ಸಿಂಗಾರಿ ಯಾರೇನಿ ಭೂಲ್ಬೋಲ್, ಬಂಗಾರಿ ಯಾರೇನಿ ಭೂಲ್ಬೋಲ್, ಸಿಂಗಾರಿ ಹುಡುಗಿನ ಬಂಗಾರಿ ಬೆಳಗಿನ ಕಿಚ್ಚಾಯಿಸೋದು ಯಾರಲ್ಲ. ಏನಪ್ಪ ರಿಪೇರಿ, ಯಾರು ಇಲ್ಲದ ನೋಡ್ಕೊಂಡು ಸಿಂಗಾರಿಂದ ಕೂಗ್ತಾ ಇದೆಯಲ್ಲ, ಏನ್ ಸಮಾಚಾರ? ಏನ್ ಮಾಡೋದು ಚಿನ್ನ, ನೋಡ್ತಾ ಇದ್ರೆ ನಂಗ ಅಯ್ಯೋ ಅನ್ಸುತ್ತೆ. ಹೌದಾ? ಯಾಕೆ? ನೀ ಬೇರೆ ಬಂದು CM ಮನೆಗೆ ಸೆಟ್ ಆಗ್ಬಿಟ್ಟಿದ್ಯಾ. ಅವನ್ಗೆ ಅವನ ಹತ್ರ ನೀನು 3 ಹಣಕಾಸು ನೋಡ್ಬೋದ ಹೊರ್ತು ಅವನ ಹತ್ರ ನೀನು ಯಾವ ಸುಖನ ಪಡಕ್ಕಾಗಲ್ಲ ನೋಡು. ಏನು? ಬಂದಿದ್ದೀನಿ. ಯಾವ ಸುಖನೂ ಸಿಗಲ್ವಾ? ರಿಪೇರಿ, ನಮ್ CM ದೇವತಾ ಮನುಷ್ಯ, ಅವನಿಗಿಂತ ಬೇಕಾ ನನ್ಗೆ? ಬಿಟ್ಟು ಅವನ ಹತ್ರ ಏನಾಯ್ತ ಏನಿಲ್ಲ ಅನ್ನೋದು ನನಗ್ ಗೊತ್ತಿಲ್ಲದೆ ಏನಾಯ್ತಮ್ಮೆ. ಆ ಮುಂಡದು ಸಾಯಂಕಾಲ 6 ಗಂಟೆ ಆಯ್ತಿದಂಗೆ ಆ 1 ಆ 2 ಆ 3 ಅಂತ ಮಾರುತ್ತ ಕಾಲ ಕಿಸ್ಕೊಂಡು ದಬಕತ್ತದ. ಅವನ ಹತ್ರ ಯಾವ ಸುಖ ಪಡ್ತೀಯ ಅಂತ ನಾ ಬಂದಿದ್ದೀನಿ ಕಣನೆ. ಅಲ್ಲ ಎಣ್ಯಾಟೆ, ನೀನ್ ಓಡ್ ಬಂದಿದ್ದೀನಿ ಅಂತ ಹೇಳ್ತಾ ಇದೆಯಲ್ಲ, CMಗೆ ಮದುವೆ ಆಗಕ್ ಆಗಲ್ಲ, ನಾವು ಮದುವೆ ಮಾಡ್ಕೊಳಕ್ ಬಂದಿದ್ದೀನಿ ಅಂತ ಹೇಳು. ಮದುವೆ ವಯಸ್ಸಿಗೆ ಎಲ್ಲ ಆದ್ರೆ ಚಂದಲೇನೆ, ಮದುವೆ ವಯಸ್ಸು ಮೀರಾದ್ರೆ ಹುಚ್ಚು ಬೆಪ್ಪು ಮೊಲಗ್ರೋ ಬಂದ್ಬಿಟ್ಟದೆ ನೋಡು. ಇಲ್ಲ ಅಂದ್ರ ಈ ಕಿರ್ಗಾಲ್ ಕಾರಣಕ್ಕಾಗ ಸಾಂತಮಾಲ್ ಬಸ್ ಸ್ಟ್ಯಾಂಡ್ನಾಗ ಹೋಗೋ ಬರೋ ಎಣ್ಣೆ ಕಲ್ಯಾಣ ಇಣಕಿ ನೋಡಿ ಏನೋ ಆಗೋಯ್ತದ. ಅದಕ್ಕೆ ಮದುವೆ ವಯಸ್ಸಿಗೆ ಎಲ್ಲ ಅವ್ರ ಚಂದಲೇನೆ. ಹಂಗ ಅಲ್ಲ ಕಣ್ಲ, ಅವತ್ತು ಬಾಗ್ಲ ನನಗೆ ರಿಪೇರಿ ಮಾಡು ಅಂತ ಎಳ್ತಾಡ್ತಾ ಇದ್ರೆ ಕೆಳಗಡೆ ಬಿದ್ದು ಒದ್ದಾಡ್ತಿದ್ದಲ್ಲ, ಇವತ್ತೇನ್ ಧೈರ್ಯ ಬಂದ್ಬಿಡ್ತು ನೋಡು. ಮೊದ್ಲು ಹೋಗಿ ಗಂಡಸ್ತನಕ್ಕೆ ಔಷಧಿ ತಗೊಂಡು ನಾನ್ ಗಂಡಸು ಅನ್ನೋದನ್ನ ತೋರ್ಸು. ನಿನ್ಗೂ ಅವನಿಗೆ ಹೇಳ್ಬೇಕು ಅಮ್ಮಿಕೊಂಡಿರು ಅಂತ. ಆಮೇಲೆ ನಾನು ನಿನ್ಗೆ ಹೇಳ್ತೀನಿ, ನಾನು ನಿನ್ನ ಮದುವೆ ಮಾಡ್ಕೋಬೇಕೋ ಬೇಡವೋ ಅಂತ. ಹಂಗಂದಬೇಕನಮೆ ಅವರೆಲ್ಲ ಕೆಂಪಿಬೇಕು ಅಂತಂದ್ರ ಕಪ್ಪೆ ಕಸ್ತೂರಿ ಅನ್ನಂಗೆ ಈ ಕರಿಬೇದ ಚುಡಿಕ ಬಂದಾನೆ ಕಣಮೆ. ನಾನು ನನ್ನ ಗಂಡ್ಸು ಅಲ್ಲೋ ಅಂತ ಮಾತ್ರ ಅಂದ್ರೆ ಕಣಮೆ. ಯಾಕೆ ಅಂದ್ರ ಈ ನಮ್ಮ ಮುಂದಕ್ಕೆ ಗಾಳಿ ಬುರಿಮಿಡಿ ಅಂತ ಹೇಳು ನಮ್ದಾದ ಸ್ವಲ್ಪ ಪೀಠನೆ ಮಾಡಲ್ಲ. ಅವರು ಕೂಡ ನಾನು ಗದ್ದೆಗೆ ಬರ್ಬೇಕಾದ್ರೆ ಆ ಹಳ್ಳಿ ಕಟ್ಟೆ ಮೇಲೆ ಕೂತ್ಬಿಟ್ಟು, ಅಯ್ಯ ನಮ್ಮ ನಿನ್ ಮದುವೆ ಯಾವಾಗ, ಅಯ್ಯ ನಮ್ಮ ಮದುವೆ ಯಾವಾಗ ಅಂತ ರೇಗಿಸ್ಬೇಕಾದ್ರೆ ಬಾರಿ ನನ್ನ ರಸಗುಲ್ಲ ಇವತ್ತು ಮದುವೆ ಆದ್ರು ಬಾರೆ. ಯಾರೋ ಬಂದ್ರು ಅಂತ ಕಾಣಿಸಿದೆ ಕಣೋ ನನ್ಗೆಲ್ಲ.
ಜನ ಎದ್ಬಿದೊಟ್ಟಾಗ ಸಮಾಧಾನ ಆಯ್ತಾ? ಯಾರ ಕೂಗ್ತವ್ರಲ್ಲೋ ಈ ಟೈಮ್ನಾಗ ಯಾಕಪ್ಪ ಬಂದ ಕಾಡು ಪಾಪನೇ ಹಿಂಗಾರಿ ಹತ್ರ ನಂದು ವ್ಯವಹಾರ ಹೆಂಗೋ ಕುಡಿತಾ ಇತ್ತು. ಈ ಟೈಮ್ಗೆ ಬಂದು ನನ್ನೆಲ್ಲನೇ ಕೂರ್ಸ್ಬಿಟ್ನಾ ಎಲ್ಲಿ ಅಪ್ಪ ಹೋಗ್ಲಿ ಎಲ್ಲೋಗ್ಲಿ ಅಂತ ಎಲ್ಲೋಗ್ಲಿ ಬಾರ ಮಂಚದ ಕೇಳಿ ಕೊಡ್ತೀಯಾ ಅದ್ರಾಗಡೆ ಒಳಗೆ ಕೂರ್ಕೊಬಿಡುಮ ಅಂತ ಅದು ಅಲ್ಲದೆ ನನ್ ಮಗ ಸರಿ ಇಲ್ಲ ಹೋಗ್ಬಿಟ್ಟು CMಗೆಲ್ಲ ಹೇಳ್ಬಿಡ್ತಾನೆ ಈ ನನ್ ಮಗ ಈ ಕಡೆ ಗಂಡ್ಗೂ ಸೇರ್ದವನ ಹೆಣ್ಗೂ ಸೇರ್ದವನ ಮಧ್ಯ ಈ ತರ ಜಾತಿ ಸೇರ್ದವನು ಯಾರ್ ಬೇಕು ಶೋಭನ ಶೋಭನ